ಬೀಚ್ ಎಲ್ಲ ಎಂಜಾಯ್ ಮಾಡಿಬಿಟ್ಟು ಬಂದ್ವಿ. ನಾವು ಕನ್ಯಾಕುಮಾರಿ ಹೈವೇಲಿ ಹೋಗ್ತೀವಿ. ಇಲ್ಲಿ ಅಲಪಿಯಿಂದ 24 ಕಿಲೋಮೀಟರ್ಸಲ್ಲಿ ದ ಬ್ಯೂಟಿಫುಲ್ ಹೌಸ್ ಬೋಟ್. ನಾವು ಬಂದಿದ್ದೀವಿ ಮರಾರಿಕುಲಂ ಬೀಚ್. ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಫ್ರಮ್ ಅಲಪಿ. ಪ್ರೆಸೆಂಟ್ ನಾನಿದ್ದೀನಿ ಅಲಪಿಯಲ್ಲಿ. ಇವತ್ತು ಕೇರಳಲ್ಲಿ ನಮ್ಮ 5th ಡೇ. ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಣ ಅಲಪಿ. ಪ್ರೆಸೆಂಟ್ ನಾನಿದ್ದೀನಿ ಹಾಸ್ಟೆಲ್ ಹತ್ರ, ನೋಡ್ಬೋದು. ಇದು ಬಂದು ಗೋಸ್ಟ್ ಆಫ್ ಹಾಸ್ಟೆಲು, ಇಲ್ಲೇ ಸ್ಟೇ ಮಾಡ್ತಾ ಇರೋದು. ಸೊ ಆಮೇಲೆ ಬೇಕಾದರೆ ನಿಮಗೆ ಇದರ ಟೂರ್ ಕೊಟ್ಬಿಡ್ತೀನಿ. ಪ್ರೆಸೆಂಟ್ ಇವತ್ತು ನಮ್ಮ ಪ್ಲ್ಯಾನ್ ಇರೋದು ಫಸ್ಟು ಇಲ್ಲಿಂದ 24 ಕಿಲೋಮೀಟರ್ಸಲ್ಲಿ, ಅಲಪಿಯಿಂದ 24 ಕಿಲೋಮೀಟರ್ಸಲ್ಲಿ ಒಂದು ವಿಲೇಜ್ ಇದೆ. ಅದರ ಹೆಸರು ಬಂದು ಕುಟ್ಟನಾಡು ವಿಲೇಜ್ ಅಂತ. ಫಸ್ಟಲ್ಲಿ ಹೋಗಿಬಿಟ್ಟು ಅಲ್ಲಿ ಬ್ಯಾಕ್ ವಾಟರ್ ಇದೆ, ಮತ್ತು ಒಂದು ಫೇಮಸ್ ಚರ್ಚ್ ಇದೆ, ಅದು ನೋಡೋಣ. ಮತ್ತು ಈವ್ನಿಂಗಲ್ಲಿ ಮರಾರಿಕುಲಂ ಬೀಚ್ ಇದೆ, ಅಲ್ಲೂ ಕೂಡ ಹೋಗೋಣ. ಸೊ ವೀಡಿಯೋವನ್ನು ದಯವಿಟ್ಟು ನೋಡ್ತಾ ಇರಿ. ಅಲಪಿಯಲ್ಲಿ ಬೆಂಗಳೂರಿಂದ ಅಲಪಿಗೆ ಹೇಗೆ ಬರಬೇಕು, ಯಾವ್ಯಾವ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಅಲಪಿಯಲ್ಲಿ ಏನೇನು ಮಾಡ್ಬೋದು, ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋವನ್ನು ದಯವಿಟ್ಟು ಲಾಸ್ಟ್ವರೆಗೂ ನೋಡ್ತಾ ಇರಿ. ಲೆಟ್ಸ್ ಬಿಗಿನ್ ಫ್ರೆಂಡ್ಸ್. ಈಗ ನಾವು ಅಲಪಿಯಿಂದ ಕುಟ್ಟನಾಡು ವಿಲೇಜ್ಗೆ ಹೋಗ್ತಾ ಇದ್ದೀವಿ. ಸೊ ಅಲಪಿಯಿಂದ ಕುಟ್ಟನಾಡು ವಿಲೇಜ್ಗೆ ಹೋಗ್ಬೇಕಂದ್ರೆ ಅರೌಂಡ್ 25 ಕಿಲೋಮೀಟರ್ಸ್ ಹೋಗಬೇಕಾಗತ್ತೆ. ಸೊ ಈಗ ನಾವು ಕನ್ಯಾಕುಮಾರಿ ಹೈವೇಯಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ಈಗ ಕುಟ್ಟನಾಡಲ್ಲಿ ಏನು ಫೇಮಸ್ ಅಂತ ನೀವು ಹೇಳ್ಬೋದು. ಅಲ್ಲಿದೆ ಬ್ಯಾಕ್ ವಾಟರ್ಸ್ ಮತ್ತು ಪ್ಯಾಡಿ ಫೀಲ್ಡ್. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ ಅದು. ಜಿಂಜರ್ ಫ್ರೆಂಡ್ಸ್, ಈಗ ದಾರಿಯಲ್ಲಿ ಒಂದು ಬ್ರೇಕ್ ತಗೊಂಡಿದ್ದೀವಿ. ಒಂದು ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕಂತ ಇಲ್ಲಿ ನಿಲ್ಸಿದ್ದೀವಿ, ಸೋಡಾ ಎಲ್ಲ ಕುಡಿಯೋಕ್ಕೆ. ಗುರು, ಇಲ್ಲಂತೂ ಹೆವಿ ಬಿಸಿಲಿದೆ ಗುರು, ಸೀರಿಯಸ್ಲಿ. ಇಲ್ಲಿನ ಟೆಂಪ್ರೇಚರು ಜನವರಿಯಲ್ಲಿ 30-32 ಕ್ರಾಸ್ ಆಗ್ತದೆ, ಅಷ್ಟು ಬಿಸಿಲಿದೆ. ಸೊ ಈ ಬಿಸಿಲಲ್ಲಿ ಈ ನಿಂಬು ಪಾನಿ ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ. ಸ್ಪೈಸಿ. ಇದು ಗ್ಲಾಸು ಬಾಯಿ ಹತ್ರ ತಗೊಂಡು ಬಂದಿದ ತಕ್ಷಣ ಮೂಗಲ್ಲಿ ಹೊಟ್ಟೋಗತ್ತೆ ಇದು. ಅಲಪಿಯಲ್ಲಿ ಬಂದರೆ ಇಲ್ಲಿ ಬಂದು ಒಂದ್ಸಲ ಈ ಜ್ಯೂಸ್ ಟ್ರೈ ಮಾಡಿ. ಗೈಸ್, ಜ್ಯೂಸ್ ಪ್ರೈಸ್ ಬಂದು 30 ರೂಪೀಸ್ ಆಗಿತ್ತು. ಫುಲ್ ಸ್ಪೈಸಿ ಆಗಿತ್ತು. ಫ್ರೆಂಡ್ಸ್, ಫೈನಲಿ ಈಗ ನಮ್ಮ ಬ್ಯಾಕ್ ವಾಟರ್ಸ್ ಬಂತು. ಇನ್ನೂ ಹೋಗಬೇಕಾಗಿದೆ ನಮ್ಮ ಡೆಸ್ಟಿನೇಷನ್ಗೆ. ಹೋಗ್ತಾ ಇದ್ದೀವಿ. ಇಲ್ಲಿ ದಾರಿಯಲ್ಲಿ ಬ್ಯೂಟಿಫುಲ್ ಚರ್ಚಸ್ನ ನೋಡ್ಬೋದು. ಬ್ಯೂಟಿಫುಲ್ ಬ್ಯಾಕ್ ವಾಟರ್ಸ್. ಇದೆಲ್ಲ ಕಂಪ್ಲೀಟಾಗಿ ಬ್ಯಾಕ್ ವಾಟರ್ಸು ಗೈಸ್. ಈ ಕಡೆ ನೋಡ್ಬೋದು. ಸೊ ಕಂಪ್ಲೀಟಾಗಿ ಹೌಸ್ ಬೋಟ್ಸ್ ಎಲ್ಲ ಇಲ್ಲಿ ನಿಂತಿದ್ದಾವೆ. ದ ಬ್ಯೂಟಿಫುಲ್ ಹೌಸ್ ಬೋಟ್. ಐ ಥಿಂಕ್ ಕನ್ಸ್ಟ್ರಕ್ಷನ್ ನಡೀತದೆ ಹೌಸ್ ಬೋಟಲ್ಲಿ. ಸೊ ಈ ಬ್ರಿಡ್ಜ್ನ ಮೇಲೆ ಕ್ರಾಸ್ ಮಾಡಿಬಿಟ್ಟು ಹೋಗಬೇಕಾಗತ್ತೆ. ಸೊ ಬನ್ನಿ ಫಸ್ಟು ಈ ಬ್ರಿಡ್ಜ್ನ ಕ್ರಾಸ್ ಮಾಡೋಣ.
ಸೊ ಇದೆಲ್ಲ ಬ್ಯಾಕ್ ವಾಟರ್ ಫ್ರೆಂಡ್ಸ್ ನೋಡ್ಬೋದು. ದಿಸ್ ಈಸ್ ಅಮೇಝಿಂಗ್ ಗೈಸ್. The beautiful backwaters of Kuttanad village. Wow. So one of the beautiful experience. ಸೊ ಕಯಾಕಿಂಗ್ ಎಲ್ಲ ಮಾಡ್ಬೋದು ಇಲ್ಲಿ. ವಾವ್ ಗೈಸ್, ಬ್ಯೂಟಿಫುಲ್. Nice. Wow guys, this is amazing. ಈ ಕುಟ್ಟನಾಡ್ ವಿಲೇಜಲ್ಲಿ ಕಂಪ್ಲೀಟಾಗಿ ಎಲ್ಲ ಪ್ಯಾಡಿ ಫೀಲ್ಡ್ಸ್ ಇರೋದು. ಇಲ್ಲಿ ಪ್ಯಾಡಿ ಫೀಲ್ಡ್ಸ್, ಕೊಕೊನಟ್ ಟ್ರೀಸ್, ಬನಾನಾ ಟ್ರೀಸ್ ಎಲ್ಲ ಗ್ರೋ ಆಗುತ್ತೆ. ಈ ಕುಟ್ಟನಾಡ್ಗೆ ರೈಸ್ ಬೌಲ್ ಆಫ್ ಕೇರಳ ಅಂತಲೂ ಕರೀತಾರೆ, ಯಾಕಂದರೆ ಇಲ್ಲಿ ಜಾಸ್ತಿ ರೈಸ್ ಪ್ರೊಡಕ್ಷನ್ ಆಗುತ್ತೆ ಈ ಕುಟ್ಟನಾಡ್ ವಿಲೇಜಲ್ಲಿ. I've been laid back, yeah. I don't wanna skip steps, you know that. So if you're with it, then say yeah. I just need a little bit of patience. So beautiful, so elegant, just looking like a wow. Just looking like a wow. Just see the bridge. Ooh, wait, super man, super. Let's go. 1, 2, 3, let's. On Maro, wow. I know that you've been waiting. Down my number twice, promise I'll pick up the line. I see you worried, don't gotta ask why. You like it, I know that you like it. You like it, yeah, you like it. I know that you like it, you like it. You said that you were down just yesterday, hoping you'll stick around and wait for me. I see you wanna come up, but don't switch up. 1 minute 50 seconds. Wow guys, it's really amazing. ಸೊ ಫೈನಲಿ ಫ್ರೆಂಡ್ಸ್, ಅಲಪೆಯಿಂದ ಅರೌಂಡ್ 18 ಕಿಲೋಮೀಟರ್ಸು, ಬಟ್ ನಾವು ದಾರಿ ತಪ್ಪೋಗ್ಬಿಟ್ಟು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟು ಫೈನಲಿ ನಾವು ರೀಚ್ ಆಗಿದ್ದೀವಿ ಸೆಂಟ್ ಮೇರಿ ಫೋರೆನ್ ಚರ್ಚ್ ಇನ್ ಅಲಪುಝಾ. ಈ ಚರ್ಚನ್ನು ನಾನು ಒಂದು ಮೂವಿಯಲ್ಲಿ ನೋಡಿದ್ದೆ. ಆ ಮೂವಿ ಹೆಸರು ಏಕ್ ದಿವಾನಾ ಥಾ ಅಂತ, ಹಿಂದಿ ಮೂವಿ. ಸೊ ಆ ಮೂವಿ ಒಂಥರ ನಂಗೆ ಫೇವ್ರೆಟ್ ಮೂವಿ ಆಗಿತ್ತು. ಆ ರೀಸನಿಂದ ಈ ಚರ್ಚ್ ಹತ್ರ ಬಂದುಬಿಟ್ಟು ಸೊ ಈ ಚರ್ಚು ಮತ್ತು ಈ ಶೂಟಿಂಗ್ ಆಗಿರೋ ಲೊಕೇಶನ್ ಎಲ್ಲ ನೋಡಬೇಕಂತ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಆಗಿದೆ ಗೈಸ್. ಇದರಲ್ಲಿ ಬ್ಯಾಕ್ ವಾಟರ್ಸ್ ಇದೆ ಆ್ಯಂಡ್ ಇಲ್ಲಿ ದಾರಿ ಇದೆ, ಪ್ಲಸ್ ಪಕ್ಕದಲ್ಲೇ ಚರ್ಚ್ ಇದೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. And it might take a minute, but we'll get it. The type of love that you want, like it. I know that you like it, yeah, you like it. I know that you like it, you like it. You said that you were down just yesterday, hoping you'll stick around and wait for me. I see you wanna come up, but don't switch up on me. Yeah, I know that you
ಸೊ ಫೈನಲಿ ಫ್ರೆಂಡ್ಸ್, ಇಲ್ಲಿಂದ ದ ಬ್ಯೂಟಿಫುಲ್ ವ್ಯೂ ಅನ್ನು ಎಂಜಾಯ್ ಮಾಡ್ಬೋದು. ಒನ್ ಆಫ್ ದ ಫೇಮಸ್ ಪ್ಲೇಸ್ ಇನ್ ಅಲಪುರ. ಆ್ಯಕ್ಚುಲಿ ಇದು ಬಂದು ಕ್ರಿಶ್ಚಿಯನ್ಸ್ಗೆ ಒನ್ ಆಫ್ ದ ಹೋಲಿ ಪ್ಲೇಸ್. ಆಲ್ಸೋ ಇದು ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಪ್ಲೇಸ್ ಇನ್ ಅಲಪಿ ಆಗಿದೆ. ಇಲ್ಲಿ ಮೋಸ್ಟ್ ಆಫ್ ಜನ ಬಂದುಬಿಟ್ಟು ವಿಸಿಟ್ ಮಾಡ್ತಾರೆ. ಗೈಸ್, ಈಗ ನಾವು ಕುಟ್ಟನಾಡಿಗೆ ಬಾಯ್ ಹೇಳಿಬಿಟ್ಟು ನಾವು ಅಲಪಿ ಕಡೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು ಗೈಸ್, ಕಂಪ್ಲೀಟಾಗಿ ಕುಟ್ಟನಾಡಲ್ಲಿ ಎಲ್ಲಿ ನೋಡಿದ್ರು ಪ್ಯಾಡಿ ಫೀಲ್ಡ್ಸು. 3 years ಬ್ಯಾಕು ಇಲ್ಲೆಲ್ಲ ಕಂಪ್ಲೀಟಾಗಿ ಫ್ಲಡ್ಸ್ ಎಲ್ಲ ಬಂದುಬಿಟ್ಟಿತ್ತು. ಈಗ ನಾವು ಹೋಗ್ತಾ ಇದ್ದೀವಿ ಮರಾರಿಕುಲಂ ಬೀಚ್ಗೆ. ಕುಟ್ಟನಾಡಿಂದ ಮರಾರಿಕುಲಂ ಬೀಚ್ ಹೋಗ್ಬೇಕಂದ್ರೆ ಅರೌಂಡ್ ನಿಯರ್ಲಿ 35 kilometers ಆಗುತ್ತೆ. ಫಸ್ಟ್ ನಾವು ಇಲ್ಲಿಂದ ಅಲಪಿಗೆ ಹೋಗ್ಬೇಕಾಗುತ್ತೆ, 25 kilometers ಆಗುತ್ತೆ. ಮತ್ತು ಅಲಪಿಯಿಂದ ಮರಾರಿಕುಲಂ ಬೀಚ್ ಬಂದು 10 kilometers ಆಗುತ್ತೆ. Let's go to Mararikulam Beach. ಕುಟ್ಟನಾಡ್ ಬ್ಯಾಕ್ ವಾಟರ್ಸು ಮತ್ತು ಚರ್ಚ್ ನೋಡ್ಕೊಂಡ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಮರಾರಿಕುಲಂ ಬೀಚ್ಗೆ. ಸೊ ವೆಲ್ಕಮ್ ಟು ದ ಬ್ಯೂಟಿಫುಲ್ ಮರಾರಿಕುಲಂ ಬೀಚ್. ಫೈನಲಿ ಫ್ರೆಂಡ್ಸ್, ಅಲಪಿಯಿಂದ 12 kilometers ಟ್ರಾವೆಲ್ ಮಾಡಿಕೊಂಡು ನಾವು ಬಂದಿದ್ದೀವಿ ಮರಾರಿಕುಲಂ ಬೀಚ್. ನೀವೇನಾದರೂ ಅಲಪಿಯಲ್ಲಿ ಒಂದು ಪೀಸ್ಫುಲ್ ಆಗಿ ಎಂಜಾಯ್ ಮಾಡಬೇಕಂದ್ರೆ ಸೊ ನೀವು ಬರಬೇಕಾಗಿರೋದು ಮರಾರಿಕುಲಂ ಬೀಚು. ಇದು ಬಂದು ಮರಾರಿಕುಲಂ ಬೀಚು. ಆ್ಯಂಡ್ ಈ ಥರ ಎಂಟ್ರೆನ್ಸ್ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ಹೋಗೋಣ ಬೀಚ್ ಹತ್ರ. ಓಹೋ, ಕಂಪ್ಲೀಟ್ ಡೆಸರ್ಟ್ ಥರ ಇದೆ, ಕಾಲಿಡೋಕ್ಕಾಗ್ತಾಯಿಲ್ಲ ನೋಡಿ. ಇದಕ್ಕೆಲ್ಲ ಚಪ್ಪಲಿಗಳು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಹೋಗ್ಬೇಕಾಗತ್ತೆ. ಫೈನಲಿ ದ ಬ್ಯೂಟಿಫುಲ್ ಮರಾರಿಕುಲಂ ಬೀಚ್. 2 years ಬ್ಯಾಕು ನಾನು ನನ್ನ ಹೆಂಡತಿ ಜೊತೆ ಬಂದಿದ್ದೆ. 2 years ಬ್ಯಾಕ್ ನನ್ನ ವೈಫ್ ಜೊತೆ ಬಂದುಬಿಟ್ಟು ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಈಗ ಫ್ರೆಂಡ್ ಜೊತೆ ಬಂದಿದ್ದೀನಿ. ಬಟ್ ಎಷ್ಟಿದ್ರೂ ನನ್ನ ಲೈಫ್ ಪಾರ್ಟ್ನರ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ಎಸ್ಪೆಷಲಿ ಈ ಪ್ಲೇಸಲ್ಲಿ ಒಂಥರ ಬ್ಯೂಟಿಫುಲ್ ಮೆಮೊರೀಸ್ ಇದೆ. ಯಾಕಂದರೆ ಸೊ ಒನ್ ಆಫ್ ದ ಪೀಸ್ಫುಲ್ ಬೀಚ್ ಫ್ರೆಂಡ್ಸ್. ಇದು ಬೀಚ್ ಹತ್ರ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಯಾರು ಅಷ್ಟು ಜನ ಇರಲ್ಲ. ವಾವ್, ಅಮೇಝಿಂಗ್ ಗುರು. ನೋಡ್ಬೋದು 5 ಗಂಟೆ, ಇನ್ನು 1 hour ಸನ್ಸೆಟ್ ಆಗೋಗುತ್ತೆ. ಸೂಪರಾಗಿರೋ ಸನ್ಸೆಟ್ನ ಇಲ್ಲಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲೆಲ್ಲ ಚೇರ್ಸ್ ಹಾಕ್ಕೊಂಡ್ಬಿಟ್ಟು ಆರಾಮಾಗಿ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಸ್ವಲ್ಪ ನಾವು ಎಂಜಾಯ್ ಮಾಡಿಬಿಟ್ಟು ಬರೋಣ. Oh, bro. No. Wow. Come on. Oh, guys.
ಫೈನಲಿ ಫ್ರೆಂಡ್ಸ್ ಬೀಚೆಲ್ಲ ಎಂಜಾಯ್ ಮಾಡಿಬಿಟ್ಟು ಬಂದ್ವಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರಬೇಕು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಅಲಪಿ ಎಕ್ಸ್ಪ್ಲೋರ್ ಮಾಡೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್ ಗಾಯ್ಸ್.